ನಮಸ್ಕಾರ. 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 ಕಾಫಿ ಕೊಡಮ್ಮ. ಹೌದಣ್ಣ, ಮೊದ್ಲು ಮದ್ವೆನೇ ಬೇಡ ಅಂತಿದ್ದೆ, ಹುಡುಗಿನ ನೋಡಿದ ತಕ್ಷಣ ಬೋಲ್ಡ್ ಆಗ್ಬಿಟ್ಯಾ? ಹಾಗಾದ್ರೆ ವಿಕೆಟ್ ಬಿದ್ದಾಗೆ, ನಾನು ಬಿದ್ದಾಗೆ. ಇವಳು ಶಕ್ತಿ ಟ್ರೇಡಿಂಗ್ ಕಂಪ್ನಿಯಲ್ಲಿ ಕೆಲಸದಲ್ಲಿದ್ದಾಳೆ. 1500 ರೂಪಾಯಿ ಸಂಬಳ ಬರುತ್ತೆ. ಮೇಡಮ್, ನಿಮ್ ಫೋನ್ ಬಂದಿದೆ. ಫೋನಾ? ನಿಮ್ಗೆ ಯಾರು ಮಾಡಿಸಬಹುದು? May I come in, sir? Yes, attend your phone call. Thank you, sir. Hello? ಹಲೋ, ರಂಜಿತಾ. Yes, Ranjita speaking. ಯಾರು ಅಂತ ಗೆಸ್ ಮಾಡಿ. ಯಾರು ನೀವು? ನಿಮ್ಮ ಬ್ಯೂಟಿಫುಲ್ ಐಸ್ಗೆ ಬೋಲ್ಡ್ ಆದ ವ್ಯಕ್ತಿ. ಯಾಕೆ ಮಾತಾಡ್ತಾ ಇಲ್ಲ? ನಂಗೆ ಗೊತ್ತು ನೀವು ಈ ರೀತಿ ಕನ್ಫ್ಯೂಸ್ ಆಗೇ ಆಗ್ತೀರಾ ಅಂತ. ಏನಿಲ್ಲ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಸಂಜೆ ನಿಮ್ಮ ಹತ್ರ ಬರಲ್ಲ? ಬೇಡ, ಮನೆಗೆ ಬನ್ನಿ. ಅಯ್ಯೋ, ಏನ್ರಿ ನೀವು ಪರ್ಸನಲ್ ಮಾತಾಡ್ಬೇಕು ಅಂತಂದ್ರೆ ಮನೆ ಕರಿತಾ ಇದ್ದೀರಲ್ಲ. ನೋಡಿ, ನನ್ನಿಂದ ನಿಮ್ಗೇನು ತೊಂದರೆ ಆಗಲ್ಲ. ಅದ್ ಸರಿ, ಆಫೀಸ್ನಲ್ಲಿ. ಓಕೆ ಓಕೆ, ನನಗೆ ನಿಮ್ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ. ನೋಡಿ, ಒಂದ್ ಕೆಲಸ ಮಾಡೋಣ. ಕರೆಕ್ಟ್ 5 ಗಂಟೆಗೆ ರಾಜಾ ಪಾರ್ಕ್ ನಲ್ಲಿ ನಿಮ್ಮನ್ನು ಕಾಯ್ತಾ ಇರ್ತೀನಿ. ನೀವು ಅಲ್ಲಿ ಬಂದ್ಬಿಟ್ಟಿರ್ತಾನೆ? ನಾ ಬರ್ತೀನಿ. ಹಲೋ ಹಲೋ ಹಲೋ, ಇದೇ ನೀವಿಲ್ಲಿ? ಸರಿ, ನಾ ಹೋಗ್ತೀನಿ. ಓಕೆ ಓಕೆ. ಹಲೋ 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 ಮೀನ್ಸ್ ನಾನೇ ಫೋನ್ ಮಾಡಿದ್ದು. ಯಾಕೆ? ನೋಡಿ, ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ಇಷ್ಟು ದೂರ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಷ್ಟೇನಾ? ಅಷ್ಟೇ. ನಮ್ಮ ಮದುವೆ, ನೀವು ನಮ್ಮ ಮದುವೆ ಬಗ್ಗೆ ಏನೇನೋ ಕನಸುಗಳನ್ನ ಕಟ್ಕೊಂಡಿರ್ಬೋದು, ಆದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗ್ಬಾರ್ದು ಅಂತ. ನಿರಾಸೆ ಅಂದ್ರೆ? ನಾನೇನು ಶ್ರೀಮಂತ ಅಲ್ಲ. ನಮ್ದು ಅಂತ ಒಂದು ಮನೆ ಮಾತ್ರ ಇದೆ. ನನ್ನ ಸಂಬಳ, ನಮ್ಮ ತಂದೆ ಪೆನ್ಷನ್ ಹಣದಲ್ಲಿ ನಮ್ಮ ಸಂಸಾರ ನಡಿಬೇಕು. ನನಗೆ 3 ಜನ ತಂಗಿರು ಬೇರೆ ಇದ್ದಾರೆ. ಅವ್ರ ಜವಾಬ್ದಾರಿ ಕಳೆದ್ಮೇಲೆ ನಾನು ಮದುವೆ ಮಾಡ್ಕೊಳ್ಳೋಣ ಅಂತ ಇದ್ದೆ. ನಮ್ಮ ತಾಯಿ ಒತ್ತಾಯದ ಮೇಲೆ ಹೆಣ್ಣು ನೋಡಕ್ಕೆ ಅಂತ ಬಂದೆ. ಅಲ್ಲಿ ನೀವು ಅಂತ ಗೊತ್ತಾದ್ಮೇಲೆ ನಿಮ್ಮನ್ನ ನೋಡಿ ಬೋಲ್ಡ್ ಆಗಿ ಹೋದ್ಮೇಲೆ ಇಕ್ಕಟ್ಟಲ್ಲಿ ಸಿಗಾಕೊಂಡ್ಬಿಟ್ಟು. ಯಾಕೆ? ಅದು ಹಾಗೆ ಬಿಡಿ. ನೋಡಿ, ನನಗೋಸ್ಕರ ನೀವು 2 ವರ್ಷ ವೇಟ್ ಮಾಡೋದಾದ್ರೆ ನಾನೇನೋ ಕಾಯ್ತೀನಿ. ಆದ್ರೆ ನಮ್ಮ ತಂದೆ ತಾಯಿ ಅಷ್ಟೊಳಗೆ ಬೇರೆ ಗಂಡು ನೋಡಿ ನನ್ನ ಔಟ್ ಮಾಡ್ಬಿಟ್ರೆ? ನನ್ನ ತಂಗಿರ ಮದುವೆ ಭಾರ ನನ್ನ ಮೇಲಿದೆ. ನಿಮ್ ಭಾರಕ್ಕೆ ನಾನ್ ಹೆಗ್ಲು ಕೊಡೋದಾದ್ರೆ? ಮುಂದೆ ಬರೋ ಕಷ್ಟ ಸುಖ ನಿಮಗೆ ಇಷ್ಟವಾಗದೇ ಇರಬಹುದು. ಇಷ್ಟ ಆಗುತ್ತೆ ಅಂತ ಮಾತು ಕೊಡೋದಾದ್ರೆ? ನನ್ನಂತ ಅದೃಷ್ಟವಂತ ಬೇರೆ ಯಾರೂ ಇಲ್ಲ. ನಿಮ್ಮಕ್ಕೆ ಒಪ್ಪಿಗೆ ಅಲ್ಲಿದೆ. ನೀವೇನು ತಪ್ಪಿಕೊಳ್ಳಲ್ಲ ಅಂದ್ರೆ ಈ ಮದುವೆ ಆದ್ಮೇಲೆ ದಿನ ಹೀಗೆ ನೀವು ಮುಗಿಸೋದಾದ್ರೆ ಮಾತ್ರ. ಅಲಗಾಲಿತ್ತು ನಡಿಯಮ್ಮ, ಮುಂದೆ ನೀನೆ ಈ ಮನೆ ಬೆಳೆದಿಂಗ್ಲಾಗ್ ಬೆಳಗೋ ಸೊಸೆ. ಡ್ಯಾಡಿ, ಬಲಗಾಲ ಯಾಕಿಡ್ಬೇಕು? ಈ ಮನೇಲಿ ಭದ್ರವಾಗಿ ತಳ ಊರಕ್ಕೆ. ಸರಿ ಡ್ಯಾಡಿ. ಬಾರೆ ಬಾ, ನೋಡು. ಮನೆ ಹೇಗೆ ಇದೆ? ಅಯ್ಯೋ ಅಯ್ಯೋ ಅಯ್ಯೋ, ಕಾರು ಆಳು ಕಾಳು ಎಲ್ಲ ಇದೆ. ಹೌದೇನ್ರಿ? ರಂಜು, ನಾನು ಹೇಳ್ಕೊಟ್ರೋ ಪಾಠ ಎಲ್ಲ ನೆನಪಿದೆ ತಾನೆ? ಜ್ಞಾಪಕ ಇದೆ ಡ್ಯಾಡಿ. ಲೆಸನ್ ನಂಬರ್ 1 ಜ್ಞಾಪಕ ಇದೆ, ಜ್ಞಾಪಕ ಇದೆ. ವಿಶಾಲು, ವಿಶಾಲು. ಓಹೋ, ಬಾರ್ನ. ಚೆನ್ನಾಗಿದ್ಯಾನ? ಚೆನ್ನಾಗಿದ್ದೀನಮ್ಮ. ಚೆನ್ನಾಗಿದ್ಯಾ ಅತ್ತಿಗೆ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ರಂಜು, ರಂಜು, ರಂಜನಾ.
ಓ ರಂಜನಾ, ಚೆನ್ನಾಗಿದ್ಯಮ್ಮ? ಎಲ್ಲ ನಿಮ್ಮ ಆಶೀರ್ವಾದ ಅತ್ತೆ. ಗುರ್ತೇ ಸಿಗೋದಿಲ್ವಲ್ಲೇ? ಹೆಣ್ಣು ಮಕ್ಕಳು ದಿನ ಬೆಳಗಾಗೋದ್ರೊಳಗೆ ತೆಂಗಿನ ಮರ ಬೆಳೆದಂಗ್ ಬೆಳೆದು ಬಿಡ್ತಾರೆ. ನಾವು ಸುಮ್ನಿದ್ರು ವಯಸ್ಸು ಸುಮ್ನೆ ಇರುತ್ತಾ ವಿಚಾಲು. ಅತ್ತೆ, ನಾಳೆಯಿಂದ ನೀವು ರೆಸ್ಟ್ ತಗೋಬೇಕು. ಈ ಮನೆ ಕೆಲಸ ಕಾರ್ಯ ಎಲ್ಲ ನಾನ್ ನೋಡ್ಕೊತೀನಿ. ನೋಡ್ದ್ಯಾ ವಿಶಾಲು, ನಮ್ ಹುಡುಗಿ ಎಷ್ಟು ಇರ್ಕು, ಆಗ್ಲೇ ಮನೆ ಜವಾಬ್ದಾರಿ ಎಲ್ಲ ವಹಿಸ್ಕೊತಿಯಾಳೆ. ಏನ್ ಅಡಿನ್ರಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾಕೆ ಬಾಬಾ ಕುರ್ಸಿಗ್ಲಿಲ್ವಾ? ಅದ್ಯಾಕ ಕೇಳ್ತೀಯ? ಮಾವನ್ ಮಗಳು ನಡೀಂದ್ರ ಗುರ್ತಿಡದೆ ಇರ್ತಾರಿಯೇ? ಇವತ್ತು ನಾನು DC ಆಗದೆ PC ಆಗಿದ್ದಿದ್ರೆ ನೀವಲ್ಲಿ ಹುಡ್ಕೊಂಡು ಬರ್ತಾ ಇದ್ರ ಮಾವ. ರಾಜ, ಯಾಕೋ ಹೀಗ್ ಮಾತಾಡ್ತಿದ್ಯಾ? ರಂಜನಾಗೆ 4-6 ಕಡೆ ಗಂಡ್ ನೋಡ್ತಿದಾನಂತೆ. ಅದಕ್ಕೆ ಅವಳು ಈ ಮನೇಲಿ 1-2 ತಿಂಗಳು ಬಿಟ್ಟು ಹೋಗೋಣ ಅಂತಿದಾನಂತೆ. ನಿನ್ನೊಂದ್ ಮಾತ್ ಕೇಳಿ ಹೇಳ್ತೀನಿ ಇನ್ನಪ್ಪ. ಇದ್ರಲ್ಲಿ ನನ್ ಕೇಳೋದು ಏನಮ್ಮ ಇದೆ? ಅವ್ರ ಪಾಡಿ ಅವ್ರಿದ್ರೆ ನಮ್ಗೇನ್ ತೊಂದರೆ ಇಲ್ಲ. ಇರ್ಲಿ ಬಿಡು. ಮಾತ್ಗೆ ಲೆಸನ್ ನಂಬರ್ 3 ಮಾಡ್ಲಿಲ್ವಲ್ಲ? ಲೆಸನ್ ನಂಬರ್ 3 ಮಾಡ್ಲಿಲ್ವಲ್ಲ? ನನಗಲ್ಲಮ್ಮ, ಅವನಿಗೆ ಮಾಡ್ಬೇಕಾಗಿತ್ತು. ಕಾಫಿ ಬಾವಾ? ನೀನೇನ ಇಲ್ಲಿ ಮಾಡ್ತಾ ಇದ್ಯಾ? ಸಿಟಿ ಒಳಗೆ ತಕ್ಕಾಗಿರ್ಬೇಕಲ್ಲ ಬಾವಾ, ಅದಕ್ಕೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ. ಇದರ ಎಕ್ಸರ್ಸೈಸ್ ಹೇಳ್ಕೊಡ್ತೀರಾ? ನಿಮ್ಮಪ್ಪನ ಕೇಳು, ಚೆನ್ನಾಗಿ ಹೇಳ್ಕೊಡ್ತಾನೆ. ಹಾಗೆ ಇಲ್ಲಿಂದ ಅಮ್ಮ, ಟವಲ್ ಕೊಡಮ್ಮ. ಚಾಲೆಂಜ್. ನೀನೇಕೆ ಬಂದಿಲ್ಲಿ? ನೋಡು, ಇದೆಲ್ಲ ಇರ್ತಲ್ಲ. ನೀನು ಕಡೆ ನಿಲ್ಸು ಸ್ಟಾಪ್, ಇದೇ ಮನೆ. ಸುಸ್ತಾಗ್ಬಿಡ್ತೈತೆ, ಭಾರ ಜಾಸ್ತಿ ಆಗ್ಬಿಟ್ಟೈತಲ್ಲಪ್ಪ. ಏನ್ ಸರ್, ಸಾಹೇಬ್ರ ಮನೆ ಡ್ಯೂಟಿನ? ಏಯ್, ನಾನೇನ್ ಸಾಹೇಬ್ರ ಮನೆ ಸರ್ವೆಂಟ್ ತರ ಕಾಣ್ತೇನೆ? ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಈ DC ನಮ್ಮ ಮನೆಯಿಂದ್ರು. ಸಾರಿ ಸರ್, ಗೊತ್ತಾಗ್ಲಿಲ್ಲ ಸರ್. ಡ್ರೈವರ್, ಆ ಸಾಮಾನೆಲ್ಲ ಒಳಗಿಡೋ. ಆಯ್ತು ಸರ್. ಸರ್, ಮೀಟರ್ ಚಾರ್ಜ್ ಕೊಡಿ ಸರ್. DC ಮನೆ ಬಂದು ನನ್ನೇ ಚಾರ್ಜ್ ಕೇಳ್ತೀಯ? ನಿನ್ ಪರ್ಮಿಟ್ ಕ್ಯಾನ್ಸಲ್ ಮಾಡಿಸ್ಬಿಡ್ತೀನಿ. ಎಲ್ಲೋದ ಇವ? ಏನಣ್ಣ, ಮನೇಲೆಲ್ಲ ಚೆನ್ನಾಗಿದಾರಾ? ಮಲೆ ಮಾದೇಶ್ವರನ್ ಕೃಪೆಯಿಂದ ಮನೆ ಮಂದಿ ಎಲ್ಲ ಆರೋಗ್ಯವಾಗಿದೆಯಮ್ಮ. ತಗೋ. ಇದೆಲ್ಲ ಯಾಕಣ್ಣ ತಂದೆ? ಏನ್ ವಿಚಾರ ನೀನು? ಚಿಕ್ಕ ವಯಸ್ಸಿನಲ್ಲಿ ಅಲಸ್ತನ್ಬೇಕು ಅಂತ ಆಸೆ ಪಡ್ತಿರ್ಲು ಅಮ್ಮ, ಅದಕ್ಕೆ ತಂದಿದ್ದು. ತಗೋ. ವಿಶಾಲು, ಅಂದಾಗೆ ನಮ್ ರಾಜಿಂಗೆ DC ಆಗಿ ಪ್ರಮೋಷನ್ ಆಯ್ತಂತೆ. ಹೌದಣ್ಣ, ಹಳೆ ಆಫೀಸ್ ನಲ್ಲಿ ಇವತ್ತು ರಿಲೀವ್ ಆಗತ್ತೆ. ನಾಳೆ ಹೊಸ ಆಫೀಸ್ ನಲ್ಲಿ ರಿಪೋರ್ಟ್ ಮಾಡ್ಕೋತಾನೆ. ನಿಂತೆ ಇದೆಯಲ್ಲ, ಕೂತ್ಕೋ ಬಾಣ, ಕಾಫಿ ತರ್ತೀನಿ. ಆಯ್ತು. ಮಲೆ ಮಾದೇಶ್ವರನ್ ಕೃಪೆಯಿಂದ ಈ ಕಾಫಿ ಜೊತೆ ನನ್ನ ಮಗಳು ಈ ಮನೆ ಸೊಸೆ ಆಗ್ಬಿಟ್ರೆ ತಗೋಣ. ವಿಶಾಲು, ನಮ್ ರಾಜು ಮದ್ವೆ ಆಗದೆ ಎಷ್ಟು ದಿನ ಹಾಗೆ ಇರ್ಬೇಕು ಅಂತಾನೆ? ಅದ ಅವನಿಗೆ ಗೊತ್ತು. ಹಾಗಾದ್ರೆ ಅದೇ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದಾನ? ಹೌದಣ್ಣ, 2 ವರ್ಷದಿಂದ ಅವಳನ್ನ ಹುಡುಕ್ತಾನೆ ಇದ್ದಾನೆ. ಆ ಹುಡುಗಿ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಸಿಕ್ಕುದ್ಲು ಅಂತ ಇಟ್ಕೋ. ಆ ಹುಡುಗಿ ಕುಂಟಿನ, ಕುರುಡಿನ, ಕುರೂಪಿನ ಆಗಿದ್ರಿ ಏನ್ ಗತಿ? ಅವಳು ಹೇಗೆ ಇರ್ಲಿ, ಅವಳು ಮಾಡಿದ ಉಪಕಾರನ ಈ ಜನ್ಮದಲ್ಲಿ ಮರೆಯಕ್ಕಾಗಲ್ಲ. ಅವಳನ್ನೇ ಮದ್ವೆ ಆಗ್ತೀನಿ ಅಂತಾನೆ. ಓ, ಆದರ್ಶವಾದಿ. ವಿಶಾಲು, ನಾನೊಂದು ಐಡಿಯಾ ಹೇಳ್ತೀನಿ, ಹಾಗ ಮಾಡು. ಅದೇನ್ ಹೇಳಣ್ಣ? ನನ್ನ ಮಗಳನ್ನ 2 ತಿಂಗಳು ತಂದು ಬಿಡ್ತೀನಿ. ಅವಳ ರೂಪ ಗುಣ ಅವನು ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಒಪ್ಪೋ ಹಾಗ ಮಾಡಿದ್ರಾಯ್ತು. ಏನೋಪ್ಪ, ಅವನ್ ಕೈ ಹಿಡಿಯೋ ಭಾಗ್ಯ ಅದ್ ಯಾರ್ಗಿದ್ಯೋ, ಅವಳು ಎಲ್ಲಿ